ಗುಡ್ ಮಾರ್ನಿಂಗ್ ಮಕ್ಕಳೇ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಬೌಟ್ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್, ನಾವೆಲ್ಸ್ಗಳ ಬಗ್ಗೆ. ಹೇಗೆ ನಾವೆಲ್ಸ್ಗಳು, 3 ನಾವೆಲಿಸ್ಟ್ಗಳು ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್ನಲ್ಲಿ ಮೇಜರ್ ಆಗಿ ಒಂದು ಫಸ್ಟ್ ಪಾರ್ಟ್ ಆಫ್ ದ 20th ಸೆಂಚುರಿನಲ್ಲಿ ಬರಿತಾ ಇದ್ರು. ಆರ್ ಕೆ ನಾರಾಯಣ್, ಮುಲ್ಕರಾಜ್ ಆನಂದ್ ಮತ್ತೆ ರಾಜಾರಾವ್ ಅಂತ ಹೇಳಿದ್ದೀನಿ ಅಲ್ಲ. ಸೊ ಹಾಗೇನೆ ಕಂಟಿನ್ಯೂವಿಂಗ್ ನಾನು ನಿಮಗೆ ಆರ್ ಕೆ ನಾರಾಯಣ್ ಬಗ್ಗೆನೂ ಹೇಳಿದೆ. ಇಂಟ್ರೆಸ್ಟಿಂಗ್ಲಿ ಹಿ ಲಿವ್ಡ್ ಇನ್ ಮೈಸೂರ್. ಇನ್ನೂ ಅವರ ಮೈಸೂರು ಮನೆಯನ್ನ ಮ್ಯೂಸಿಯಂ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಪ್ಲಸ್ ವರ್ಲ್ಡ್ ಫೇಮಸ್ ರೈಟರ್ ಫ್ರಮ್ ಇಂಡಿಯಾ ಆರ್ ಕೆ ನಾರಾಯಣ್, ಫೇಮಸ್ ಫಾರ್ ಹಿಸ್ ಮಾಲ್ಗುಡಿ ಅನ್ನೋ ವಿಲೇಜ್ ನ ಕ್ರಿಯೇಟ್ ಮಾಡಿದ್ದಾರೆ. ಮಾಲ್ಗುಡಿದು ನಿಮಗೆ ಟ್ರ್ಯಾಕ್ ಕೂಡ ಲಾಸ್ಟ್ ಟೈಮ್ ಕ್ಲಾಸಲ್ಲಿ ಕೇಳಿಸಿದ್ದೀನಿ ನಾನು ಅಲ್ವಾ. So I hope you remember all that. ಅದೆಲ್ಲ ನೆನ್ಪಿಸ್ಕೊಳ್ತಾ ನಾವು ಲೆಟ್ ಅಸ್ ಗೆಟ್ ಇನ್ ಟು ದ ನಾವೆಲ್. ಈ ಕ್ಲಾಸ್ನಲ್ಲಿ ವಿಲ್ ಗೆಟ್ ಇನ್ ಟು ದ ನಾವೆಲ್ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಓಕೆ, ನಿಮಗೆ ಪ್ರಿಸ್ಕ್ರೈಬ್ ಆಗಿರುವಂತಹ ನಾವೆಲ್ ದಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಬೈ ಆರ್ ಕೆ ನಾರಾಯಣ್. ಸೊ ವೆರಿ ಸಿಂಪಲ್, ವೆರಿ ಇಂಟ್ರೆಸ್ಟಿಂಗ್ ನಾವೆಲ್. ಸೊ ಇದರ ರೀಡಿಂಗ್ನ ನಾವು ಸ್ಲೋ ಆಗಿ ಇಲ್ಲಿ ಶುರು ಮಾಡೋಣ. ಓಕೆ, ಇನ್ ದಿಸ್ ಕ್ಲಾಸ್ ಈ ಪಿ ಪಿ ಟಿನಲ್ಲಿ ನೆಕ್ಸ್ಟ್ ನಾನು ಹೋಗ್ತಾ ಸ್ಲೈಡ್ಸ್ ಹಾಕಿದ್ದೀನಿ, ಪಾಯಿಂಟ್ಸ್ ಹಾಕಿದ್ದೀನಿ ಅಲ್ಲಿ. ಸೊ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ಬಟ್ ದ ಮೇನ್ ರಿಕ್ವೈರ್ಮೆಂಟ್ ಇಸ್ ಯು ಹ್ಯಾವ್ ಟು ಕೀಪ್ ದ ಟೆಕ್ಸ್ಟ್ ಬುಕ್ ಬಿಸೈಡ್ ಯು. ನಿಮ್ಮ ಪಕ್ಕದಲ್ಲಿ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ನೀವು ಕೂತ್ಕೊಳ್ಬೇಕು. ಸೊ ವೆನ್ ಯು ಆರ್ ಲಿಸ್ನಿಂಗ್ ಟು ದಿಸ್ ಲೆಕ್ಚರ್, ಈ ಲೆಕ್ಚರ್ನ ಕೇಳಿಸ್ಕೊಳ್ತಾ ಟೆಕ್ಸ್ಟ್ ಬುಕ್ ಪಕ್ಕದಲ್ಲಿ ಇಟ್ಕೊಂಡು ವೆನ್ ಐ ರೀಡ್ ಅ ಫ್ಯೂ ಲೈನ್ಸ್ ಎಲ್ಲಾದರೂ ನಾನು ಓದ್ತಿದ್ರೆ ಯು ಶುಡ್ ಟ್ರೈ ಟು ಫಾಲೋ ದ್ಯಾಟ್. ಓಕೆ, ಅದರ್ವೈಸ್ ವೆರಿ ಬೇಸಿಕ್ ಕೆಲವು ಪಾಯಿಂಟ್ಸ್ ಟು ರಿಮೆಂಬರ್ನ ನಾನು ನಿಮಗೆ ಈ ಪಿ ಪಿ ಟಿನಲ್ಲಿ ಹಾಕಿದ್ದೀನಿ. ಗೋ ಆನ್ ರಿಮೆಂಬರಿಂಗ್ ದೀಸ್ ಪಾಯಿಂಟ್ಸ್ ಎಸ್ ವೆಲ್. ಓಕೆ, ಸೊ ಶಾಲ್ ವಿ ಸ್ಟಾರ್ಟ್ ರೀಡಿಂಗ್ ದ ನಾವೆಲ್. ಸೊ ಫಸ್ಟ್ ಆಸ್ ಇಟ್ ಈಸ್ ನಾವೆಲ್ ಶುರು ಆಗದೆ ಇಂಟ್ರೊಡಕ್ಷನ್ ಆಫ್ ದ ಹೀರೋ. ರೈಟ್, ನಮ್ಮ ನಾವೆಲ್ನ ಹೀರೋ ಯಾರು? ಹಿ ಈಸ್ ಮಾರ್ಗಯ್ಯ. ಓಕೆ, ಹಿ ಇಸ್ ದ ಹೀರೋ. ನೀವು ಆಲ್ರೆಡಿ ಬ್ಯಾಂಕರ್ ಮಾರ್ಗಯ್ಯ ಅನ್ನೋ ಫಿಲ್ಮ್ನ ನೋಡಿದ್ದೀರಾ, ನಾನು ನಿಮಗೆ ಲಿಂಕ್ ಎಲ್ಲ ಕಳಿಸಿದ್ದೆ. ಸೊ ದ್ಯಾಟ್ ಫಿಲ್ಮ್ ಐ ಥಿಂಕ್ 1983 ಫಿಲ್ಮ್ ಅಲ್ಲ, ಕನ್ನಡದಲ್ಲಿ ಬ್ಯಾಂಕರ್ ಮಾರ್ಗಯ್ಯ ಅಂತ ಫಿಲ್ಮ್ ಹೆಸರು. ದಟ್ ಇಸ್ ಓಕೆ. ಸೊ ಈ ಬುಕ್ನ ಹೆಸರು ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಬುಕ್ನ ಹೆಸರು ಬ್ಯಾಂಕರ್ ಮಾರ್ಗಯ್ಯ ಅಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಬಟ್ ಈ ಬುಕ್ನ ಇಟ್ಕೊಂಡು ಆಧಾರವಾಗಿ ಬೇಸಿಸ್ ಆಗಿ ಇಟ್ಕೊಂಡು ಮಾಡಿರುವಂತಹ ಫಿಲ್ಮ್ನ ಹೆಸರು ಬ್ಯಾಂಕರ್ ಮಾರ್ಗಯ್ಯ ಇನ್ ಕನ್ನಡ. Okay, there's a film made in Kannada called Banker Margayya based on R.K. Narayan's book The Financial Expert. So film title helo hage Margayya annone central character. Okay, you should remember central character, mukhyavada patra yardu. Central character in The Financial Expert is Margayya. Avana hesaru Margayya. He is the central character. Okay, so now in the first page itself, first page nallene ಹೇಳ್ತಾರೆ who is ಮಾರ್ಗಯ್ಯ, ಅವನ ನೇಚರ್ ಏನು, ಅವನ ಸ್ವಭಾವ ಏನು, who is ಮಾರ್ಗಯ್ಯ, ಅವನ ಹೆಸರು ಏನು, ಅವನ ಹೆಸರು ಮಾರ್ಗಯ್ಯನೇನಾ ಅಥವಾ ವಾಟ್ ಇಸ್ ಇಟ್, ವಾಟ್ ಡಸ್ ಹಿ ಡೂ, ಏನ್ ಮಾಡ್ತಾನೆ, ವಾಟ್ ಈಸ್ ಹಿಸ್ ಪ್ರೊಫೆಷನ್, ಅವನ ಜಾಬ್ ಏನು, ಹೌ ಗುಡ್ ಈಸ್ ಹಿ ಇನ್ ಹಿಸ್ ಪ್ರೊಫೆಷನ್, ತನ್ನ ಪ್ರೊಫೆಷನ್ ಅಲ್ಲಿ ಅವನು ಎಷ್ಟು ಎಫಿಷಿಯಂಟ್ ಆಗಿದ್ದಾನೆ, ಎಷ್ಟು ದಕ್ಷತೆ ಇದೆ ಅವನಿಗೆ. ಆಲ್ ದೀಸ್ ಥಿಂಗ್ಸ್ ಆರ್ ಡಿಸ್ಕಸ್ಡ್. ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ ಇನ್ ದ ಫಸ್ಟ್ ಫ್ಯೂ ಪೇಜಸ್ ಇಟ್ ಸೆಲ್ಫ್. ಓಕೆ, ಫಸ್ಟ್ ಫ್ಯೂ ಪೇಜಸ್ ನಲ್ಲೇ ಇದನ್ನ ಡಿಸ್ಕಸ್ ಮಾಡಿದ್ದಾರೆ. So that I'm going to read for you today. It is important for you. These first few pages are important because you're going to learn about the character of Margayya. ಮಾರ್ಗಯ್ಯನ ಕ್ಯಾರೆಕ್ಟರ್, ನಿಮಗೆ ಪಾತ್ರದ ಬಗ್ಗೆ ಬರೆಯೋದಕ್ಕೆ ಎಕ್ಸಾಮ್ ಅಲ್ಲಿ ಆಫನ್ ಕೇಳ್ತಾರೆ, ಮತ್ತೆ ಕೇಳ್ತಾ ಇರ್ತಾರೆ ಟು ರೈಟ್ ಅಬೌಟ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. Particularly you should know about the main character. Chief character ಯಾರಿದ್ದಾರೆ ಅವ್ರ ಬಗ್ಗೆ you should definitely know as much as possible. ಎಷ್ಟಾಗುತ್ತೆ ಅಷ್ಟನ್ನ ನೀವು ತಿಳ್ಕೊಂಡಿರಬೇಕು about the main character, about the chief character. Okay, so right now ನಾವು ಇವತ್ತು ಓದ್ತಿರುವಂತಹ first few pages, let's say around 6-7 pages ನಾವೇನು ಓದ್ತೀವಿ ಇವತ್ತು, all of them are about ಮಾರ್ಗಯ್ಯ. ಎಲ್ಲಾನು ಮಾರ್ಗಯ್ಯನ ಬಗ್ಗೆ, and it tells us what ಮಾರ್ಗಯ್ಯ is doing, ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. So when the novel begins, when the novel starts, ಮಾರ್ಗಯ್ಯ is 42-year-old. Okay, he's a middle-aged man, 42-year-old ಆಗಿದೆ ಅವನಿಗೆ. He has a son, ಸ್ವಲ್ಪ ಸ್ಕೂಲಲ್ಲಿ ಇರುವಂತಹ ಮಗ ಇದ್ದಾನೆ. He has a wife back home, ಮನೆಯಲ್ಲಿ ವೈಫ್ ಇರ್ತಾರೆ. ಸೊ ಅಂಡ್ ದಿಸ್ ಗೈ ಡಸ್ ಸಮಥಿಂಗ್ ಇನ್ ದ ಊರಿನಲ್ಲಿ ಏನೋ ಒಂದು ಜಾಬ್ ಮಾಡ್ತಾನೆ. ವಾಟ್ ಈಸ್ ಇಟ್? ಇಟ್ಸ್ ವೆರಿ ಡಿಫ್ರೆಂಟ್. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಜಾಬ್. ಇಟ್ಸ್ ನಾಟ್ ಅ ಯೂಶುವಲ್ ರೆಗ್ಯುಲರ್ ಜಾಬ್ ಅಲ್ಲ ಅಂತ. Okay, so let us see what this fellow does. I'm sure film ನೋಡಿದಿರಾ, you all have some kind of fair idea about ಮಾರ್ಗಯ್ಯ. ನಿಮ್ಗೆಲ್ಲರಿಗೂ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ you know his job, his nature, his characteristic, how he is ಇದೆಲ್ಲ ನಿಮ್ಗೆ ಗೊತ್ತಿದೆ.
but still let us see how R.K. Narayan projects him. Okay, what you have seen, ನೀವು ನೋಡಿರೋದು is through director's eyes. ಒಬ್ಬ ನಿರ್ದೇಶಕನ ಕಣ್ಣಿನ ಮೂಲಕ ನೀವು ನೋಡಿದ್ದೀರಾ in the film. But now let's see how R.K. Narayan, a writer, projects. ಹೇಗೆ ರೈಟರ್ ಇವರು R.K. Narayan ತಮ್ಮ ಸೆಂಟ್ರಲ್ ಕ್ಯಾರೆಕ್ಟರ್ನ ಹೇಗೆ ತೋರಿಸ್ತಾರೆ ಅಂತ let us see now. Okay, so let's start now. So what we have, the book now part galagi divide ಮಾಡಿದ್ದಾರೆ. So let us start with part 1. Okay, so part 1 ನಲ್ಲಿ, so we see Margaya, who is around 42-year-old. We see his son who is in school ಅಲ್ಲಿ ಇರೋ ಮಗ ಇದ್ದಾನೆ, banker Margaya. His wife is there and his brother, ಅವನ ಅಣ್ಣ, family ಪಕ್ಕದಲ್ಲೇ ವಾಸ ಮಾಡ್ತಾರೆ. They live next to Margaya's house. Okay, this is the physical description. ಚಿಕ್ಕದಾಗಿ ಅವನ ಸುತ್ತಮುತ್ತ ಇರುವಂತಹ ಫ್ಯಾಮಿಲಿ ಡಿಸ್ಕ್ರಿಪ್ಷನ್. Now let us see what Margaya himself does. ಮಾರ್ಗಯ್ಯನೇ ಏನ್ ಮಾಡ್ತಾನೆ ಅಂತ ನೋಡೋಣ. Okay, so first sentence, from time immemorial people seem to have been calling him Margaya. Okay, so from time immemorial ಅಂದ್ರೆ ನೆನಪೇ ಇಲ್ಲ ಯಾವಾಗಿಂದ ಅಂತ, ಅಷ್ಟು ಟೈಮ್ ಇಂದ ಜನಗಳು ಅವನ್ನ ಏನಂತ ಕರೀತಾ ಇದ್ದಾರೆ, ಮಾರ್ಗಯ್ಯ ಅಂತಾನೆ ಕರೀತಾ ಇದ್ದಾರೆ. ಬಟ್ ಬಿಗಿನಿಂಗ್ ಅಲ್ಲೇ ಆಥರ್ ನಮ್ಗೆ ಹೇಳ್ತಾರೆ, ರೈಟರ್, ಹಿಸ್ ನೇಮ್ ಇಸ್ ನಾಟ್ ಮಾರ್ಗಯ್ಯ, ಅವನ ಹೆಸರು ಕೃಷ್ಣ ಅಂತಾನೇನೋ ಬರುತ್ತೆ. ಓಕೆ, ಕೃಷ್ಣನ ಒಂದು ಹೆಸರನ್ನ ಅವನ್ಗೆ ಇಟ್ಟಿರ್ತಾರಂತೆ, ಅದು ಏನೋ ಎಕ್ಸಾಕ್ಟ್ಲಿ ನಮ್ಗೆ ಗೊತ್ತಿಲ್ಲ. ಬಟ್ ಪೀಪಲ್ ಕಾಲ್ ಹಿಮ್ ಮಾರ್ಗಯ್ಯ. ಪೀಪಲ್ ಕಾಲ್ ಹಿಮ್ ಮಾರ್ಗಯ್ಯ ಯಾಕೆ ಅಂತಾನು ರೀಸನ್ ನಮ್ಗೆ ಆಥರ್ ಫಸ್ಟ್ ಅಲ್ಲೇ ಕೊಡ್ತಾರೆ. ಟೆಕ್ಸ್ಟ್ ಅಲ್ಲೇ ಒಂದ್ ಲೈನ್ ಇದೆ, he must have forgotten his original name. ಅವನೇ ಅವನ ಹೆಸರನ್ನ ಮರ್ತು ಹೋಗಿರ್ಬೇಕು, ಎಲ್ಲರೂ ಮಾರ್ಗಯ್ಯ ಅಂತ ಕರೆದು. ಓಕೆ, ಬಿಕಾಸ್ he has gradually got into the habit of signing his name Margaya even in legal documents. See, even legal documents ಗಳಲ್ಲಿ, ಗವರ್ಮೆಂಟ್ ನ ಪತ್ರಗಳಲ್ಲಿ, ಲೆಕ್ಕಾಚಾರದ ಪತ್ರಗಳಲ್ಲಿ ಕೂಡ ಅವನು ತನ್ನ ಹೆಸರನ್ನ ಮಾರ್ಗಯ್ಯ ಅಂತಾನೆ ಬರೆಯೋದಕ್ಕೆ ಶುರು ಮಾಡಿದ. ಓಕೆ, ಸೊ ಅಷ್ಟೊಂದು ಅವನಿಗೆ ಅವನ ಹೆಸರೇ ಮರೆತು ಹೋಗಿದೆ. ಸೊ ಈಸ್ ಮಾರ್ಗಯ್ಯ. ವಾಟ್ ಡಸ್ ಇಟ್ ಮೀನ್? ಮಾರ್ಗಯ್ಯ ಅಂದ್ರೆ ಏನು? ಸೊ ಮಾರ್ಗಯ್ಯ, ಮಾರ್ಗ ಅಂದ್ರೆ ಏನು ಕನ್ನಡದಲ್ಲಿ? ವೇ, ದಾರಿ, ಹಾದಿ ಅಲ್ವಾ? ಸೊ ಮಾರ್ಗಯ್ಯ ಅಂದ್ರೆ ಹಾದಿಯನ್ನ ತೋರಿಸುವವನು. ಮಾರ್ಗಯ್ಯ ಇಸ್ ಒನ್ ಹೂ ಶೋಡ್ ದ ವೇ. ಸೊ ಮಾರ್ಗಯ್ಯ ಇಸ್ ದ ಒನ್ ಹೂ ಶೋಡ್ ದ ವೇ ಅಂದ್ರೆ ಮಾರ್ಗವನ್ನ ತೋರಿಸುವವನು. ಹಿ ಶೋಡ್ ದ ವೇ ಔಟ್ ಆಫ್ ದೋಸ್ ಇನ್ ಫೈನಾನ್ಷಿಯಲ್ ಟ್ರಬಲ್. ಸಿ, ಅಲ್ಲೇ ಕೋಟ್ ಮಾಡಿದ್ದೀನಿ ನಾನು. ಇದೆಲ್ಲ ನೀವು ಕೊಟೇಶನ್ಸ್ ನ ಎಕ್ಸಾಮ್ಗೆ ಯು ಶುಡ್ ಡೆಫಿನೆಟ್ಲಿ ಯೂಸ್. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕೊಟೇಶನ್ಸ್ ಫಾರ್ ಯುವರ್ ಎಕ್ಸಾಮ್. ಮಾರ್ಗಯ್ಯ ಒನ್ ಹೂ ಶೋಡ್ ದ ವೇ, ಅಲ್ಲಿ ಕೊಟೇಶನ್ ಹಾಕಿದೆ ನೋಡಿ, ಹಿ ಶೋಡ್ ದ ವೇ ಔಟ್ ಆಫ್ ದೋಸ್, he showed the way out to those in financial trouble. Okay, so you remember ಈ ಕೋಟ್ನೆಲ್ಲ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಸೊ ಮಾರ್ಗ ಅಂದ್ರೆ ಹಾದಿಯನ್ನ ತೋರಿಸುವವರು, ದಟ್ಸ್ ವಾಟ್ಸ್ ಹಿಸ್ ನೇಮ್. ಸೊ ವಾಟ್, ಯಾವುದರಿಂದ ಅವನ ಹಾದಿಯನ್ನ ತೋರಿಸ್ತಾನೆ? he showed the way out to those in financial trouble. ಫೈನಾನ್ಷಿಯಲ್ ಟ್ರಬಲ್ ಅಂದ್ರೆ ಆರ್ಥಿಕ ಸ್ಥಿತಿಯ ತೊಂದರೆಯಲ್ಲಿರೋರಿಗೆ, ಆರ್ಥಿಕತೆಯಲ್ಲಿ ತೊಂದರೆ, ಫೈನಾನ್ಸ್ ಹಣಕಾಸಿನ ವಿಚಾರದಲ್ಲಿ ತೊಂದರೆಯಲ್ಲಿರೋರಿಗೆ he shows the way out. ಅವನು ವೇನ ಹೊರಗಡೆ ತೋರಿಸ್ತಾನೆ, ಅಂದ್ರೆ ಅಲ್ಲಿಂದ ಅವನು ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡ್ತಾನೆ. ದಟ್ಸ್ ವೈ he is called ಮಾರ್ಗಯ್ಯ. ಓಕೆ, ಸೊ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್, ನೀವು ನೆನ್ಪಿಟ್ಕೋಬೇಕಂದ್ರೆ. ಸೊ ನೆಕ್ಸ್ಟ್ ಇಸ್ ಮಾಲ್ಗುಡಿ. another thing you should remember, R.K. ನಾರಾಯಣ ಆಲ್ಮೋಸ್ಟ್ ಎಲ್ಲ ಕಾದಂಬರಿಗಳಲ್ಲೂ ನಡೆಯೋದು ಈವೆಂಟ್ ಅಂದ್ರೆ ಘಟನೆ ನಡೆಯೋದು ಮಾಲ್ಗುಡಿ ಹಳ್ಳಿಯಲ್ಲಿ. ಓಕೆ, ಸೊ ದಿಸ್ ಮಾಲ್ಗುಡಿ ಡಸ್ ನಾಟ್ ಎಕ್ಸಿಸ್ಟ್ ಎನಿವೇರ್. ಈ ಮಾಲ್ಗುಡಿ ಎಲ್ಲೂ ಇಲ್ಲ. ಇಟ್ ಎಕ್ಸಿಸ್ಟ್ ಓನ್ಲಿ ಇನ್ ದ ಮೈಂಡ್ ಆಫ್ R.K. ನಾರಾಯಣ್. R.K. ನಾರಾಯಣ ಕಾಲ್ಪನಿಕ ಪ್ರಪಂಚದಲ್ಲಿ ಮಾತ್ರ, ಇಮ್ಯಾಜಿನೇಟಿವ್ ವರ್ಲ್ಡ್ ಆಫ್ R.K. ನಾರಾಯಣ್ ನಲ್ಲಿ ಮಾತ್ರ ಮಾಲ್ಗುಡಿ ಅನ್ನುವಂತಹ ವಿಲೇಜ್ ಇರೋದು. ಓಕೆ, ಅವರ ಎಲ್ಲಾ ಪಾತ್ರಗಳು, ಕಾದಂಬರಿ ಎಲ್ಲಾನು ನಡೆಯೋದು, ಘಟನೆಗಳು ನಡೆಯೋದು ಮಾಲ್ಗುಡಿ ಅನ್ನೋ ಹಳ್ಳಿಯಲ್ಲಿ. ಸೊ ಸೇಮ್ ಹಿಯರ್, ಮಾರ್ಗಯ್ಯ ಕೂಡ ಇರುವಂತಹ ಹಳ್ಳಿ ಹೆಸರು ಮಾಲ್ಗುಡಿ. ಓಕೆ, ಸೊ ಮಾಲ್ಗುಡಿಯಲ್ಲಿ ದೇರ್ ಇಸ್ ಅನ್ ಇಂಪಾರ್ಟೆಂಟ್ ಪ್ರೌಡೆಸ್ಟ್ ಬಿಲ್ಡಿಂಗ್ಸ್ ಇದೆಯಂತೆ. ಒಂದು ಬಿಲ್ಡಿಂಗ್ ಇದೆ, ದಾಟ್ ಇಸ್ ಸೆಂಟ್ರಲ್ ಕೋಆಪರೇಟಿವ್ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್. ಅಲ್ಲಿ ಬರ್ತಿದ್ದೀನಿ ನೋಡಿ, ಸೆಂಟ್ರಲ್ ಕೋಆಪರೇಟಿವ್ ಲ್ಯಾಂಡ್ ಅಂಡ್ ಮಾರ್ಟ್ಗೇಜ್ ಬ್ಯಾಂಕ್, ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್. ಅದು ಸೆಟಪ್ ಆಗಿರೋದು, ಸ್ಟಾರ್ಟ್ ಆಗಿದ್ದು 1914 ಅಲ್ಲಿ. ಓಕೆ, ಸೊ ಆ ಬ್ಯಾಂಕ್ ಅಲ್ಲಿದೆ. ಸಿ ಇನ್ ದ ಪಿಕ್ಚರ್ ಯು ಕ್ಯಾನ್ ಸಿ ದೇರ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಹಿಂದೆ, ಅಂಡ್ ದೇರ್ ಇಸ್ ಅ ಬಿಗ್ ಟ್ರೀ ದೇರ್, ಬನಿಯನ್ ಟ್ರೀ, ಆಲದ ಮರ ಇದೆ. ಅದರ ಅಂಡರ್ ಕೋಟ್ ಹಾಕೊಂಡು ಒಬ್ಬ ಕುತ್ಕೊಂಡಿದ್ದಾನಲ್ಲ, ದಾಟ್ ಇಸ್ ಅವರ್ ಹೀರೋ ಅಂಡ್ ಹಿ ಈಸ್ ಮಾರ್ಗಯ್ಯ. ಓಕೆ, ಸೊ
ಬನಿಯನ್ ಟ್ರೀ ಅಂಡರ್ ಅಲ್ಲಿ, ಆಲದ ಮರದ ಕೆಳಗಡೆ ಇವನು ಪ್ರತಿದಿನ ಬಂದು, ಮಾರ್ಗಯ್ಯ ಯೂಸ್ ಟು ಸಿಟ್ ದೇರ್ and he used to do a lot of financial transactions there. ಅಲ್ಲಿ ಕೂತ್ಕೊಂಡು ಸುಮಾರು ಹಣಕಾಸಿನ ವಹಿವಾಟನ ಅವನು ಅಲ್ಲಿ ಕೂತ್ಕೊಂಡು ನಡೆಸ್ತಾ ಇದ್ದ. ವಾಟ್ ವಾಸ್ ಹಿ ಡೂಯಿಂಗ್ ದೇರ್? ಏನ್ ಮಾಡ್ತಾ ಇದ್ದ? ಸೊ ಇಸ್ ಆಲ್ಸೋ ಗಿವನ್ ಟು ಅಸ್. ಐಡಿಯಾ ನಮ್ಗೆ ಸಿಕ್ಕಿದೆ ಅಲ್ಲಿ. ವಾಟ್ ಡಸ್ ಹಿ ಡೂ ಬೇಸಿಕಲಿ? Margaya under the banyan tree, his 42-year-old, he has a tin box under his arm. See, ಒಂದು ಟಿನ್ ಬಾಕ್ಸ್ ನ, ಒಂದು ಲೋಹದ ಒಂದು ಬಾಕ್ಸ್ ನ ಅವನ ಕೈಯಡಿಯಲ್ಲಿ ಯಾವತ್ತು ಇಟ್ಕೊಂಡು ಓಡಾಡ್ತಾ ಇದ್ರೆ. ಇಮ್ಯಾಜಿನ್ ಮಾಡಿ, ನಾವೆಲ್ ಓದುವಾಗ ಯು ಆಲ್ ಶುಡ್ ಇಮ್ಯಾಜಿನ್ ಅ ಕ್ಯಾರೆಕ್ಟರ್. ಚೆನ್ನಾಗಿ ಇಮ್ಯಾಜಿನ್ ಮಾಡ್ಬೇಕು ನೀವು ನಿಮ್ಮ ಕಲ್ಪನೆಯಲ್ಲಿ. ಸೊ ಹಿ ಕ್ಯಾರೀಸ್ ಅ ಸ್ಮಾಲ್ ಟಿನ್ ಬಾಕ್ಸ್ ಅಂಡರ್ ಹಿಸ್ ಆರ್ಮ್, which has very very important document ಅಂತ ಇಟ್ಕೊಂಡು ತಿರುಗ್ತಾನೆ. That is a small register of names and figures. ಹೆಸರು ಮತ್ತೆ ನಂಬರ್ ಇರುವಂತಹ ಸ್ಮಾಲ್ ರೆಜಿಸ್ಟರ್, ಒಂದು ಚಿಕ್ಕದ ರೆಜಿಸ್ಟರ್ ನ ಇಟ್ಕೊಂಡು ಓಡಾಡ್ತಾನೆ ಆ ಟಿನ್ ಬಾಕ್ಸ್ ಅಲ್ಲಿ. ದಾಟ್ ಈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಸ್ನೆಸ್ ಬುಕ್ ಅದು. ಓಕೆ, ಪ್ರತಿಯೊಬ್ಬರ ಹಣಕಾಸಿನ ವಿಚಾರದ ಡೀಟೇಲ್ಸ್ ಗಳನ್ನ ಅವ್ನು ಬರೆದಿರೋದು ಆ ಬುಕ್ ಅಲ್ಲಿ. ಅರ್ಥ ಆಯ್ತಾ? ಸೊ ದಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿಮ್. ಇದು ಆಲ್ಸೋ ಹೇಳ್ತಾ ಇದ್ದೀನಿ ಬಿಕಾಸ್ ಸಮಥಿಂಗ್ ಹ್ಯಾಪನ್ಸ್ ಟು ದಟ್ ಬುಕ್. ಬುಕ್ ಏನೋ ಆಗುತ್ತೆ, ಫಿಲ್ಮ್ ನೋಡಿರೋರು ಗೊತ್ತು, ರೆಸ್ಟ್ ಏನೋ ಆಗುತ್ತೆ, ವಿಲ್ ಡಿಸ್ಕಸ್ ದಾಟ್. ಓಕೆ, so now what did Margaya do? Margaya ಏನ್ ಮಾಡ್ತಾ ಇದ್ದ? He helped people take loan from the bank. See, cooperative bank ಹಳ್ಳಿಗರಿಗೆ ಲೋನ್ ಕೊಡೋದಿಕ್ಕೆ ಅಂತ ಇರುವಂತಹ ಬ್ಯಾಂಕ್. ಸೊ he helped people. ಜನಗಳಿಗೆ ಅಪ್ಲಿಕೇಶನ್ ನ ತರಿಸೋದು, ಅಪ್ಲಿಕೇಶನ್ ನ ಫಿಲ್ ಮಾಡಿ ಕೊಡೋದು, ಆಮೇಲೆ ಅವರ ಹೆಸರಲ್ಲಿ ಎಷ್ಟು ಲೋನ್ ತಗೊಳ್ಬಹುದು, ಎಷ್ಟು ಇನ್ನೂ ಬಾಕಿ ಇದೆ, ಎಷ್ಟು ಇನ್ನೂ ಕಟ್ಟಬೇಕು, ಅವರು ಎಷ್ಟು ಇಂಟ್ರೆಸ್ಟ್ ಬೀಳ್ತಾ ಇದೆ, ವಾಟ್ ಇಸ್ ದಿ ಇಂಟ್ರೆಸ್ಟ್ ಅಮೌಂಟ್, ಹೌ ಮಚ್ ಮನಿ is remaining to pay to the bank, whether one can borrow money from the bank or not. All these details na tanna book nalli Margaya used to maintain. Okay, so he used to he helped people borrow money from the bank, and he also helped people borrow money from each other. ಅದು ಕೂಡ ಮಾಡ್ತಾ ಇದ್ದ. ಇನ್ ದ ಸೆನ್ಸ್, ಒಬ್ರು ಹೋಗಿ ಯಾರಾದ್ರೂ ಬ್ಯಾಂಕ್ ಇಂದ ಸಾಲ ತಗೊಳ್ಳೋದು, ಅಂಡ್ ಮಾರ್ಗಯ್ಯ ಇನ್ನೊಬ್ಬರಿಗೆ ಕಷ್ಟ ಇದ್ದಾಗ ಅವ್ರ ಕೈಯಿಂದ ತೆಗೆದು ಇನ್ನೊಬ್ಬರಿಗೆ ಕೊಡಿಸೋದು, ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ, ಜಾಸ್ತಿ ಇಂಟ್ರೆಸ್ಟ್ ರೇಟ್. ಈಗ ಬ್ಯಾಂಕ್ ಅಲ್ಲಿ ಲೆಟ್ಸ್ ಸೇ 5% ಇಂಟ್ರೆಸ್ಟ್ ಇದ್ರೆ, he will give ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ 7% ಇಂಟ್ರೆಸ್ಟ್ ಅಲ್ಲಿ ಕೊಡೋದು. 1% ಎಕ್ಸ್ಟ್ರಾ ಟು ದ ಪರ್ಸನ್, ಯಾರು ಲೋನ್ ತಗೊಂಡ ಅವನಿಗೆ, ಪ್ಲಸ್ 1% ಎಕ್ಸ್ಟ್ರಾ ಯಾರಿಗೆ? ಮಾರ್ಗಯ್ಯನ್ಗೆ. ಸೊ ಆಲ್ ದೀಸ್ ಟೈಪ್ಸ್ ಆಫ್ ಈ ತರದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ನ ಅವನು ಅಲ್ಲಿ ಮಾಡ್ತಾ ಇದ್ದ. ಓಕೆ, ಸೊ ಹಿ ಆಲ್ವೇಸ್ ಪುಶ್ಡ್ ಪೀಪಲ್ ಟು ಟೇಕ್ ಲೋನ್ಸ್. ಜನಗಳನ್ನ ಲೋನ್ ತಗೊಳಕ್ಕೆ ಬ್ಯಾಂಕ್ ಇಂದ ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದ, ಪುಷ್ ಮಾಡ್ತಾ ಇದ್ದ, ಎನ್ಕರೇಜ್ ಮಾಡ್ತಾ ಇದ್ದ. ಓಕೆ, ಸೊ ಆ ಲೋನ್ ಅಪ್ಲಿಕೇಶನ್ಸ್ ಬ್ಯಾಂಕ್ ಇಸ್ ನಾಟ್ ಈಸಿ ಟು ಗೆಟ್. ಅದನ್ನ ಬ್ಯಾಂಕ್ ಇಂದ ಹೊರಗಡೆ ತಗೊಳ್ಳೋದು ಈಸಿ ಇಲ್ಲ. ಹೇಗೋ ಮಾಡಿ ಮಾರ್ಗಯ್ಯ ತನ್ನ ಹತ್ರ ಎಷ್ಟೊಂದು ಲೋನ್ ಅಪ್ಲಿಕೇಶನ್ಸ್ ನ ಇಟ್ಕೊಂಡಿದ್ದ. ಓಕೆ, ಸೊ ದಾಟ್ ನಾವೆಲಿಸ್ಟ್ ಅದನ್ನ ಏನಂತ ಕರೀತಾರೆ? ಹಿಸ್ ಗ್ರೇಟೆಸ್ಟ್ ಅಸೆಟ್ ಇನ್ ಲೈಫ್. ಅಂದ್ರೆ ಲೈಫ್ ನಲ್ಲಿ ಅವನ ಎಲ್ಲದಕ್ಕಿಂತ ಬೆಲೆ ಬಾಳುವಂತಹ ಆಸ್ತಿ ಯಾವುದು? ಲೋನ್ ಅಪ್ಲಿಕೇಶನ್ಗಳು ಅಂತ ಹೇಳ್ತಾರೆ ನಾವೆಲಿಸ್ಟ್. ಓಕೆ, ಸೊ ಆಲ್ ದಿಸ್ ಇಸ್ ಡಿಸ್ಕ್ರೈಬ್ ಪೇಜ್ 1, 2, 3 ನಲ್ಲಿ ಇದನ್ನೆಲ್ಲ ಡಿಸ್ಕ್ರೈಬ್ ಮಾಡ್ತಾರೆ. ಇಟ್ಸ್ ಆಲ್ ಡಿಸ್ಕಸ್ ದೇರ್. ಯು ಕ್ಯಾನ್ ರೀಡ್ ದ ಬುಕ್. ಬುಕ್ ನಲ್ಲಿ ನೀವು ಡೀಟೇಲ್ ಓದಿದಾಗ ಗೊತ್ತಾಗುತ್ತೆ. These last named andre forms were his greatest asset in life, and half his time was occupied in acquiring them. ಅರ್ಧ ಟೈಮ್ ಎಲ್ಲಿ ಕಳೀತಾ ಇದ್ದ? ಈ ಅಪ್ಲಿಕೇಶನ್ಸ್ ನ ಪಡ್ಕೊಳ್ಳೋದ್ರಲ್ಲೇ ಅವನು ಕಳೀತಾ ಇದ್ದ. ಓಕೆ, ಸೊ ಇದೆಲ್ಲ ಹೀಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. Margaya charged a fee for the blank form itself and then another for filling in the relevant details. ಎಲ್ಲದಕ್ಕೂ ಚಾರ್ಜ್ ಮಾಡ್ತಾ ಇದ್ದ. ಬ್ಲಾಂಕ್ ಅಪ್ಲಿಕೇಶನ್ ಕೊಡೋಕ್ಕೂ ಪ್ಲಸ್ ಅದನ್ನ ಫಿಲ್ ಮಾಡ್ಕೊಡೋದಕ್ಕೂ ಆಲ್ ದೀಸ್ ಥಿಂಗ್ಸ್ ಯೂಸ್ ಟು ಚಾರ್ಜ್ ಮನಿ. ದಟ್ಸ್ ಹೌ ಹಿ ಮೇಡ್ ಮನಿ ಅಂಡ್ ದಟ್ಸ್ ಹೌ ಹಿ ರನ್ ಹಿಸ್ ಬಿಸ್ನೆಸ್. ಹಾಗೆ ಅವನ ಬಿಸ್ನೆಸ್ ನಾನು ನಡೆಸ್ತಾ ಇದ್ದ. ಸೊ ವೆರಿ ವೆರಿ ಇಂಪಾರ್ಟೆಂಟ್ಲಿ, ಮಾರ್ಗಯ್ಯ ಮೇಂಟೈನ್ಡ್ ಪ್ಯಾರಲಲ್ ಅಕೌಂಟ್ಸ್ ಆಫ್ ಬ್ಯಾಂಕ್ ಕಸ್ಟಮರ್ಸ್. ತನ್ನ ಬ್ಯಾಂಕ್ ಕಸ್ಟಮರ್ಸ್ ನ ಅಕೌಂಟ್ ನಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಬ್ಯಾಂಕ್ ಒಳಗೆ ನಡೀತಾ ಇದೆ ಅನ್ನೋದನ್ನ ಇನ್ನೊಂದು ಅಕೌಂಟ್ ಯಾರು ಇಟ್ಕೊಂಡಿದ್ರು? ಮಾರ್ಗಯ್ಯ ಇಟ್ಕೊಂಡಿದ್ದ. ಆಬ್ವಿಯಸ್ಲಿ ಹಳ್ಳಿಗರು ದೇ ವೋಂಟ್ ನೋ, ಅಷ್ಟು ನಾಲೆಜ್ ಇರಲ್ಲ, ಅಷ್ಟು ಗೊತ್ತಿರಲ್ಲ. ಸೊ ಇಟ್ ಇಸ್ ಬಿಕಾಸ್ ಆಫ್ ಮಾರ್ಗಯ್ಯ. ಮಾರ್ಗಯ್ಯನಿಂದಾಗಿ ಅವ್ರಿಗೆ ಎಕ್ಸಾಕ್ಟ್ಲಿ ಒಳಗಡೆ ಏನ್ ಅಕೌಂಟ್ ಇದೆ ಅವ್ರದ್ದು ಬ್ಯಾಂಕ್ ಅಲ್ಲಿ ಅಂತ ಅವ್ರಿಗೆ ಗೊತ್ತಿದ್ದು ಥ್ರೂ ಮಾರ್ಗಯ್ಯ. Okay, so ಅದರಿಂದ remember this point also for the exam. All these points are important for your exam. Margaya maintained parallel accounts of bank customers. Bank customer na parallel account andre ಅದರ ಜೊತೆಗೆ ಬ್ಯಾಂಕ್ ಜೊತೆಗೆ ಇವನು ಕೂಡ ಅಕೌಂಟ್ ಗಳನ್ನ ಇಟ್ಕೊಂಡಿದ್ದ. So that is important. All these points you have to remember for your exam when you write about Margaya. Okay.
ಸೊ ಮಾರ್ಗಯ ನೆಕ್ಸ್ಟ್ ಫ್ಯೂ ಪೇಜಸ್ ಅಲ್ಲಿ ಹಿ ವಿಲ್ ಟೆಲ್, ಯಾರೋ ಒಬ್ಬ ಬರ್ತಾರೆ, ಅವರು ಹಿ ಹ್ಯಾಸ್ ಪೇಡ್ ಅರೌಂಡ್ 50% ಆಫ್ ದ ಲೋನ್ ನ ಕ್ಲಿಯರ್ ಮಾಡಿದಾನಂತೆ. ನಾವು ಮಾರ್ಗಯ ಇಸ್ ಟೆಲ್ಲಿಂಗ್ 50% ಲೋನ್ ಕ್ಲಿಯರ್ ಆಗಿದೆ ಅಂದ್ರೆ ಯು ಕ್ಯಾನ್ ಇಮಿಡಿಯೇಟ್ಲಿ ಟೇಕ್ ಅನದರ್ ಲೋನ್. 50% ಕ್ಲಿಯರ್ ಮಾಡಿದ್ಯಾ, ಇನ್ನೊಂದು ಲೋನ್ ತಗೋಬಹುದು, ತಗೋ ಅಂತ. ಸೊ ಬಂದಿದ್ದಾನೆ, ಹೇಳ್ತಾನೆ ಏನ್ ಮಾಡ್ಲಿ, ವಾಟ್ ಡು ಐ ಡೂ ವಿತ್ ದಟ್ ಮನಿ, ನಾನು ಹೇಗೆ ಅದನ್ನ ಬಳಸ್ಲಿ, ಐ ಡೋಂಟ್ ನೀಡ್ ಇಟ್, ನಂಗೆ ಬೇಡ. ಸಡನ್ಲಿ ಮಾರ್ಗಯ ಹೇಳ್ತಾನೆ, ವಾಟ್ ಇಸ್ ದಿಸ್, ಯು ಡೋಂಟ್ ನೋ ಹೌ ಟು ಯೂಸ್ ದ ಮನಿ, ನಿನ್ಗೆ ದುಡ್ಡನ್ನು ಹೇಗೆ ಬಳಸಬೇಕು ಅಂತಾನೆ ಗೊತ್ತಿಲ್ಲ. ಐ ವಿಲ್ ಟೆಲ್ ಯು. ಇನ್ನೊಬ್ಬ ಯಾರೋ ಬಂದ, ಕಂದ ಅಂತ ಒಬ್ಬ ಬರ್ತಾನೆ. ಸೊ ಹಿ ಇಸ್ ಅ ಡ್ರಂಕರ್ಡ್, ಕಂದ ಇಸ್ ಅ ಡ್ರಂಕರ್ಡ್, ಕಮ್ಸ್ ಎವ್ರಿ ಟೈಮ್ ವಿತ್ ಅ ಡಿಫರೆಂಟ್ ರೀಸನ್. ಪ್ರತಿ ಸರ್ತಿ ಬೇರೆ ಬೇರೆ ರೀಸನ್ ತಗೊಂಡು ಬಂದು ಹಿ ವಾಂಟ್ಸ್ ಟು ಬೋರೋ ಮನಿ ಫ್ರಮ್ ದ ಬ್ಯಾಂಕ್ ಇಂದ ಮಾರ್ಗಯನ ಹತ್ರ ಎಲ್ಲ ದುಡ್ಡು ಕೇಳ್ತಾ ಬರ್ತಾನೆ. ಸೊ ವಾಟ್ ಇಸ್ ದಿಸ್ ಟೈಮ್ ಹಿ ಇಸ್ ಆಸ್ಕಿಂಗ್ ಹಿಸ್ ಡಾಟರ್ಸ್ ಮ್ಯಾರೇಜ್. ಮಗಳ ಮದ್ವೆ ಇದೆ, ಡೌರಿ ಕೊಡ್ಬೇಕು, ಸೊ ಪ್ಲೀಸ್ ಗೆಟ್ ಮೀ ಲೋನ್ ಅಂತ. ಆಗ ಈಗ ಯಾರಿಗೆ ಲೋನ್ ಬೇಡ ಅಂತ ಹೇಳಿದ್ನಲ್ಲ ಅವನು, 50% ನಾನು ಪೇ ಮಾಡಿದಿರೋದು ನನಗೆ ಬೇಡ ಅಂತ, ಸೊ ಅವನ ಹತ್ರ ಇನ್ನೊಂದ್ಸಲಿ ಯು ಟೇಕ್ ದ ಲೋನ್ ಅಂಡ್ ಗಿವ್ ದಟ್ ಲೋನ್ ಟು ಕಂದ ಅಂತ ಕೊಡ್ಸೋದು. ಕಂದನಿಗೆ ಆ ಲೋನ್ ನ ಕೊಟ್ಬಿಡು ನೀನು, ಹೈಯರ್ ಇಂಟ್ರೆಸ್ಟ್, ಅವ್ನು ನಿನ್ಗೂ ಆ ಬ್ಯಾಂಕ್ ಇಂಟ್ರೆಸ್ಟ್ ಕೊಡ್ತಾನೆ, ನಿನ್ಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಡ್ತಾನೆ ಅಂತ ಕೊಡ್ಸೋದು. ಸೊ ದೀಸ್ ಕೈಂಡ್ ಆಫ್ ಸ್ವಲ್ಪ ಅನ್ಫೇರ್ ಟ್ರಾನ್ಸಾಕ್ಷನ್ಸ್ ಕೂಡ ಅವನು ಮಾಡ್ತಿದ್ದ. ಇದೆಲ್ಲ ಜನರ ಆರೋಗ್ಯ ಸ್ಥಿತಿಗೆ ಒಳ್ಳೆಯಾದಂತಹ ಪ್ರಾಕ್ಟೀಸ್ ಅಲ್ಲ, ಹೆಚ್ಚು ಲೋನ್ ತಗೊಳ್ಳೋದು. ಬಟ್ ಮಾರ್ಗಯ ಆಲ್ಸೋ ಡಿಡ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಈ ತರದ ಕೆಲಸಗಳನ್ನ ಕೂಡ ಅವನು ಮಾಡ್ತಾ ಇದ್ದ. ಓಕೆ, ಸೊ ಹಿ ಪರ್ಸುವೇಡೆಡ್ ಬ್ಯಾಂಕ್ ಕಸ್ಟಮರ್ಸ್ ಟು ಟೇಕ್ ಮೋರ್ ಲೋನ್ಸ್, ಮೇಕಿಂಗ್ ಪೀಪಲ್ ಟೇಕ್ ಜಾಯಿಂಟ್ ಲೋನ್ಸ್ ಕೂಡ. ಜಾಯಿಂಟ್ ಲೋನ್ ಎಲ್ಲ ತೆಗಿಸ್ತಾ ಇದ್ದ. ಸೊ ಈಗ ಕಂದನ್ಗೆ ಲೋನ್ ಬೇಕು, ಸೊ ಕಂದ ಮತ್ತೆ ಇನ್ನೊಬ್ಬ ಇದ್ದಾನಲ್ಲ, ಸೊ ಅವರಿಬ್ಬರನ್ನ ಜಾಯಿಂಟ್ ಮಾಡಿಸ್ಬಿಟ್ಟು ಅವ್ರ ಕೈಲಿ ಲೋನ್ ತೆಗಿಸೋದು ಒಟ್ಟಿಗೆ ಬ್ಯಾಂಕಿಂದ, ಫಾರ್ ಮ್ಯಾರೇಜ್ ಅಂಡ್ ಅದರ್ ಪರ್ಪಸಸ್. ಓಕೆ, ಕಂದ ಅ ಡ್ರಂಕರ್ಡ್, ಕುಡುಕ, ಆಸ್ಕಿಂಗ್ ಮನಿ ಫಾರ್ ಹಿಸ್ ಡಾಟರ್ಸ್ ಮ್ಯಾರೇಜ್ ಬಂದಿರ್ತಾನೆ. ಸೊ ದೇ ಆಲ್ಸೋ ಇನ್ ಬಿಟ್ವೀನ್ ಮಧ್ಯದಲ್ಲಿ ಡೌರಿ ಪ್ರಾಕ್ಟೀಸ್ ನ ಕೂಡ ಡಿಸ್ಕಸ್ ಮಾಡ್ತಾರೆ. ಹೌ ಡೌರಿಯಿಂದ ಹುಡುಗರು ಬ್ಯಾಂಕ್ರಪ್ಟ್ ಆಗ್ತಾರೆ, ಹುಡುಗಿಯರಿಗೆಲ್ಲ ಮನೆ ಹುಡುಗಿಯರಿಗೆಲ್ಲ ಡೌರಿನ ಕೊಟ್ಟು ಹುಡುಗರೆಲ್ಲ ಬ್ಯಾಂಕ್ರಪ್ಟ್ ಅಂದ್ರೆ ದಿವಾಳಿಗಳಾಗ್ತಾರೆ ಅಂತೆಲ್ಲ ಡಿಸ್ಕಸ್ ಮಾಡ್ತಾರೆ. ಸೊ ಅದನ್ನ ಇವನು ಒಪ್ಕೊಳ್ತಾನೆ, ಯಾರು, ನಮ್ಮ ಮಾರ್ಗಯ್ಯ. ಬಟ್ ಸ್ಟಿಲ್ ಮದುವೆಗೆ ಬೇಕು ಅಂತ ಲೋನ್ ಎಲ್ಲ ಕೊಡಿಸ್ತಾ ಇರ್ತಾನೆ. ಓಕೆ, ಲೋನ್ ಬೇಡ ಅಂತ ಹೇಳಿದ್ರೆ ಮಲ್ಲಣ್ಣ ಅನ್ನಂತ ಅವನೊಬ್ಬ ಬರ್ತಾನೆ, ಕಂದ ಬರ್ತಾನೆ. ಸೊ ಆಲ್ ದೀಸ್ ಪೀಪಲ್ ಕಮ್, ಒಬ್ಬರಾದ್ಮೇಲೆ ಒಬ್ರು ಬಂದು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್ ಅಬೌಟ್ ಮಾರ್ಗಯ್ಯ ಅಂದ್ರೆ, ಮಾರ್ಗಯ್ಯ ನ್ಯೂ ಹಿಸ್ ಬಿಸ್ನೆಸ್ ರಿಯಲಿ ವೆಲ್. ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದ ಅವನ ಬಿಸ್ನೆಸ್ ನ. ಹಿ ನ್ಯೂ ಅಕೌಂಟ್ಸ್ ರಿಯಲಿ ವೆಲ್, ಅಕೌಂಟ್ಸ್ ನ ಚೆನ್ನಾಗಿ ತಿಳ್ಕೊಂಡಿದ್ದ. ಹಿ ನ್ಯೂ ವೆರಿ ವೆರಿ ಇಂಪಾರ್ಟೆಂಟ್ಲಿ ಲಾಸ್ ಅಂಡ್ ಬೈ ಲಾಸ್ ಆಫ್ ದ ಬ್ಯಾಂಕ್ ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದ. ಬ್ಯಾಂಕ್ ನ ಪ್ರತಿ ಲಾ ಬೈ ಲಾ ಏನು ನಿಯಮಗಳಿದೆ ಬ್ಯಾಂಕ್ದು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದ. ಸೊ ಬ್ಯಾಂಕ್ ಯಾವತ್ತಾದ್ರೂ ಇಫ್ ಬ್ಯಾಂಕ್ ರೆಫ್ಯೂಸ್ಡ್ ಲೋನ್ ಟು ಸಂಬಡಿ, ಯಾರಿಗಾದ್ರೂ ಲೋನ್ ಕೊಡಲ್ಲ ಅಂತ ಹೇಳಿದ್ರೆ, ಮಾರ್ಗಯ್ಯ ಯೂಸ್ ಟು ಟೆಲ್, ಈ ರೂಲ್ ಪ್ರಕಾರ ನಿಮ್ಗೆ ಲೋನ್ ಸಿಗಲೇಬೇಕು, ಗೋ ಅಂಡ್ ಗೆಟ್ ಇಟ್ ಅಂತ ಕಳಿಸ್ತಾ ಇದ್ದ. ಓಕೆ, ಸೊ ದಾಟ್ಸ್ ವೈ ಮಾರ್ಗಯ್ಯ ವಾಸ್ ವೆರಿ ವೆರಿ ಎಫಿಷಿಯಂಟ್ ಇನ್ ಹಿಸ್ ವರ್ಕ್. ತುಂಬಾ ಎಫಿಷಿಯಂಟ್ ಆಗಿ ಮಾಡ್ತಾ ಇದ್ದ. ಸೊ ಆಲ್ ದಿಸ್ ಕಂಟಿನ್ಯೂಸ್. ಸೊ ಇಂಪಾರ್ಟೆಂಟ್ಲಿ, ಸೊ ನಿಮ್ಗೆ ಈಗಾಗಲೇ ಗೊತ್ತಾಗ್ತಿದೆ, ಬ್ಯಾಂಕ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವನ ಮೇಲೆ ಕಣ್ಣಿರಬಹುದು. ಬಿಕಾಸ್ ಈಸ್ ಟೇಕಿಂಗ್ ಲೋನ್ ಅಪ್ಲಿಕೇಶನ್ಸ್, ಜನಗಳನ್ನ ಮತ್ತೆ ಲೋನ್ ಕಳಿಸ್ತಾ ಇದ್ದಾನೆ. ಪ್ಲಸ್ ಈ ನೋಸ್ ದ ಬ್ಯಾಂಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇದನ್ನೆಲ್ಲ ಹೊರಗಡೆ ಕೂತ್ಕೊಂಡು ಮಾಡ್ತಾ ಇದ್ದ ಅವನು. ಓಕೆ, so I'll read the last few lines. Margaya kept himself as the center of all the complex transaction. Okay, ಬಹಳ ಕಾಂಪ್ಲೆಕ್ಸ್ ಆದಂತಹ ಅಲ್ಲಿದೆ ನೋಡಿ, I've quoted there. If you can remember, please remember these lines. ನೆನ್ಪಿಟ್ಕೊಳ್ಳಿದ್ನ, ಮಾರ್ಗಯ್ಯ kept himself as the center of all the complex transaction. ಬಹಳ ಕಷ್ಟದ ಎಲ್ಲಾ ಹಣಕಾಸಿನ ವಿಚಾರಗಳಲ್ಲಿ ತನ್ನನ್ನೇ ತಾನು ಸೆಂಟರ್ ಅಲ್ಲಿ ಇಟ್ಟಿದ್ದವನು, ಅಂದ್ರೆ ಅವನೇ ಅದನ್ನೆಲ್ಲ ನಡೆಸ್ತಾ ಇದ್ದ. ಅಂಡ್ ಮೇಡ್ ಆಲ್ ದ ಪಾರ್ಟೀಸ್ ಕನ್ಸರ್ನ್ಡ್ ಪೇ ಹಿಮ್ ಫಾರ್ ಹಿಸ್ ಸರ್ವಿಸಸ್. ತನ್ನ ಸರ್ವಿಸ್ ಗಳಿಗೆ ಎಲ್ಲರ ಹತ್ರನೂ ಅವನು ದುಡ್ಡನ್ನ ತಗೊಳ್ತಾ ಇದ್ದ. ಓಕೆ, ಸೊ ಬ್ಯಾಂಕ್ ಅಲ್ಲಿ ಏನು ಪ್ರಯೋಜನ ಇಲ್ಲ ಅನ್ನೋ ತರ ಮಾರ್ಗಯ್ಯ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ದ. ಇಟ್ ವಾಸ್ ಆಸ್ strenuous a job as any other in the town, and he felt that he deserved the difficult income. He ground out of a couple of 100 rupees in his box, sitting there morning till evening. ಮಾರ್ನಿಂಗ್ ಇಂದ ಈವ್ನಿಂಗ್ ಡಿಫಿಕಲ್ಟ್ ಸ್ಟ್ರೆನ್ಯೂಸ್ ಜಾಬ್ ಮಾಡ್ತಾ ಇದ್ದೀನಿ ನಾನು, ಅದರಿಂದ ನನಗೆ ದುಡ್ಡು ಸಿಗ್ಲೇಬೇಕು ಅನ್ನುವಂತಹ ಒಂದು ಕನ್ವಿಕ್ಷನ್, ಒಂದು ನಂಬಿಕೆ ಇತ್ತು ಅವನಿಗೆ. When the evening sun hit him on the nape of the neck, he pulled down the lid of his box and locked it up, and his gathering understood that the financial wizard was closing his office for the day.
ಸಂಜೆ ಸನ್ ಸೆಟ್ ಆಗ್ತಿದ್ದಂಗೆ ಸೂರ್ಯನ ಕಿರಣಗಳು ಅವನ ನೆಕ್ ಮೇಲೆ ಬಿದ್ದ ಹಾಗೆ ಅವನು ತನ್ನ ಟಿನ್ ಬಾಕ್ಸ್ ನ ಕ್ಲೋಸ್ ಮಾಡ್ದ. ಸುತ್ತ ಇದ್ದವ್ರಿಗೆ ಗೊತ್ತಾಯ್ತು ಫಿನಾನ್ಷಿಯಲ್ ವಿಸರ್ಡ್ ತನ್ನ ಇವತ್ತಿನ ಟ್ರಾನ್ಸಾಕ್ಷನ್ ಕ್ಲೋಸ್ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಾಯ್ತು. Okay, so that's the way the novelist ends the first part. First part of the first few pages hige end agutte. Okay, so very importantly remember ಮಾರ್ಗಯ್ಯನ ಫಿನಾನ್ಷಿಯಲ್ ವಿಸರ್ಡ್, ಹಣಕಾಸಿನ ಆರ್ಥಿಕ ಮಾಂತ್ರಿಕ, ಹಣಕಾಸಿನ ವಿಚಾರದಲ್ಲಿ ಒಂದು ಮಾಂತ್ರಿಕ. ವಿಸಾರ್ಡ್ ಅಂದ್ರೆ ಮಂತ್ರ ಎಲ್ಲ ಗೊತ್ತಿರೋ. ಸೊ ಮಾಂತ್ರಿಕ, ಮೆಜಿಷಿಯನ್ ಅಂತ ನಮ್ಮ ಆರ್ ಕೆ ನಾರಾಯಣ್ ಕರೀತಾರೆ. ಓಕೆ, ದಿಸ್ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ಇನ್ ಯುವರ್ ಎಕ್ಸಾಮ್ಸ್. ದ ಫಿನಾನ್ಷಿಯಲ್ ವಿಸರ್ಡ್ ಅಂತ ಕರೀತಾರೆ. Okay, so this is about Margaya. So you have now some brief idea about Margaya ಬಗ್ಗೆ ಗೊತ್ತಾಗಿದೆ ನಿಮಗೆ. I hope you will remember all this. Next classes we will see some more pages. Okay, we already went through around 7 to 8 pages in the novel. 7 page ನೋಡಿದೀವಿ ಈಗ. Let's see the next pages in the next class. Okay, I'll stop here. Thank you.